ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಅತಿ ಶೀಘ್ರದಲ್ಲೇ ದಾಸನನ್ನ ನೋಡೋ ಚಾನ್ಸ್. ಎಲ್ಲಿ, ಯಾವಾಗ, ಹೇಗೆ, ಇಲ್ಲಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಿಮ್ಮ ಪ್ರೀತಿಯ ದಾಸ. ಹೀಗೆ ಎರಡ ದರ್ಶನ್ ಅವರನ್ನ ಇಷ್ಟಪಡುವಂತಹ ಅದೆಷ್ಟೋ ಲಕ್ಷಾಂತರ ಜನ ಇವತ್ತಿಗೂ ಕೂಡ ದರ್ಶನ್ ಅವರನ್ನ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ ಅವರ ಜೀವನವನ್ನೇ ಬದಲಾಯಿಸಿಬಿಡ್ತು. ಅವರು ಅಂದುಕೊಂಡಿದ್ದೇ ಒಂದು, ಅದಾಗ್ತಿರದೇ ಒಂದು. ಕಾಟೇರ ಸಿನಿಮಾ ಸಕ್ಸಸ್ ಆಯ್ತು. ಆ ಸಕ್ಸಸ್ ಖುಷಿಯನ್ನ ಅವರು ಅನುಭವಿಸಲೇ ಇಲ್ಲ. ನೆಕ್ಸ್ಟು ಡೆವಿಲ್ ಸಿನಿಮಾಗೆ ಇನ್ನೇನು ಅನೌನ್ಸ್ ಮಾಡಿದ್ರು. ಸಿನಿಮಾ ಕೂಡ ಒಂದು ಅರ್ಧ ಶೂಟ್ ಆಗಿತ್ತು. ಅದರ ನಡುವೆ ರೇಣುಕಾಸ್ವಾಮಿ ಅವರ ಹತ್ಯೆ ನಡೆದು ಹೋಗ್ಬಿಡುತ್ತೆ. ಅದಾದ ನಂತರ ಏನೆಲ್ಲ ಡೆವಲಪ್ಮೆಂಟ್ಗಳಾಗಿದೆ ಆ ಕೇಸಲ್ಲಿ ಅಂತೇಳಿ ಎಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ಕಳೆದ 2 ವರ್ಷಗಳಿಂದ ಲಿಟ್ರಲಿ ಅವರು ಸೋತು ಸುಣ್ಣವಾಗಿದ್ದಾರೆ. ಹೇಗಾದ್ರೂ ಮಾಡಿ ಈ ಕೇಸಿಂದ ಹೊರಗಡೆ ಬರಬೇಕಪ್ಪ ಅಂತೇಳಿ ಶತಾಯಗತಾಯ ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಆದರೆ ಅದ್ಯಾವುದಕ್ಕೂ ಕೂಡ ಆ ದೇವರು ಇನ್ನೂ ಕೂಡ ಕರುಣೆ ತೋರಿಸಿಲ್ಲ ಅನ್ಸುತ್ತೆ. ದರ್ಶನ್ ಅವರು ಸದ್ಯ ಜೈಲಿನಲ್ಲಿದ್ದಾರೆ. ಆದರೂ ಕೂಡ ನಾನು ಬರ್ತಿದ್ದೀನಿ ಚಿನ್ನ ಅಂತಂತೇಳಿ ದರ್ಶನ್ ಅವರು ಹೇಳಿರುವಂತಹ ಒಂದು ಮಾತು. ಅಂದ್ರೆ ಏನ್ ಕೋರ್ಟ್ಗೆ ಬರ್ತಾರ, ಎಲ್ಲಿಗೆ ಬರ್ತಾರೆ, ಯಾವಾಗ ಬರ್ತಾರೆ, ಯಾರನ್ನ ಬಂದು ಮೀಟ್ ಮಾಡ್ತಾರೆ? ಎಸ್, ಇದು ಇವತ್ತಿನ ಒಂದು ಸಬ್ಜೆಕ್ಟ್. ಅಂದ್ರೆ ಸ್ಯಾಂಡಲ್ವುಡ್ನಲ್ಲಿ ನಟ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬಿಡುಗಡೆಯಾಗಿ ಈಗಾಗಲೇ 6 ತಿಂಗಳು ಕಳೆದಿದ್ದರೂ ಕೂಡ ಇಲ್ಲಿವರೆಗೂ ಕೂಡ ಆ ಸಿನಿಮಾ ಟಿವಿಗೆ ಬಂದಿಲ್ಲ. ಅಂದ್ರೆ ಟಿವಿಗೆ ಅಂದ್ರೆ ಸ್ಯಾಟಲೈಟ್ ಅಂದ್ರೆ ಉದಯ ಟಿವಿ ಅಥವಾ ಜಿ ಕನ್ನಡ, ಸುವರ್ಣ ನ್ಯೂಸ್, ಈ ರೀತಿಯಾಗಿ ಯಾವ ಚಾನಲ್ಗೂ ಕೂಡ ಅದು ಬಂದಿಲ್ಲ. ಜೊತೆಗೆ OTT ಪ್ಲಾಟ್ಫಾರ್ಮು ಕೂಡ ಬಂದಿಲ್ಲ ಅದು. ಹಾಗಾದ್ರೆ ಯಾವಾಗ ದರ್ಶನ್ ಅವರು ಎಲ್ಲಿ ಬಂದು ಯಾರನ್ನ ಮೀಟ್ ಮಾಡ್ತಾರೆ? ಎಸ್, ವಿಚಾರ. ಡೆವಿಲ್ ಸಿನಿಮಾ ಈಗಾಗಲೇ ರಿಲೀಸ್ ಆಗಿ 6-7 ತಿಂಗಳು ಕಳೆದಿದೆ. ದರ್ಶನ್ ಅವರು ಕೂಡ ಕಳೆದ 2 ವರ್ಷಗಳಿಂದ ಜೈಲಲ್ಲಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಸಂತಸದ ವಿಚಾರ ಏನಪ್ಪಾ ಅಂತಂದ್ರೆ, ಡೆವಿಲ್ ಸಿನಿಮಾ OTTಗೆ ಬರ್ತಾ ಇದೆ. OTTಗೆ ಬಿಡುಗಡೆಯಾಗುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸುಳಿವು ಈಗ ಹೊರಬಿದ್ದಿರುವಂತಹದ್ದು. ಅಂದ್ರೆ ಆ ಒಂದು ಸಿನಿಮಾವನ್ನ, ಡೆವಿಲ್ ಸಿನಿಮಾವನ್ನ ಈಗಾಗಲೇ ಒಂದು OTT ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಮಾಡಲಿಕ್ಕೆ ಈಗ ಎಲ್ಲವೂ ಕೂಡ ವೇದಿಕೆ ಸಿದ್ಧವಾಗಿರುವಂಥದ್ದು. ವಿಶೇಷ ಏನಪ್ಪಾ ಅಂತಂದ್ರೆ, ಈ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗಿರಲಿಲ್ಲ. ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ತೆರೆ ಕಂಡಿದ್ದರೂ ಮೊದಲ ದಿನದ ಗಳಿಕೆ ಇತ್ತಲ್ಲ, ಆ ಗಳಿಕೆ ಎಲ್ಲರನ್ನೂ ಕೂಡ ಅಂದ್ರೆ ಎಲ್ಲರನ್ನೂ ಕೂಡ ಶಾಕಿಗೆ ಒಳಪಡಿಸಿತ್ತು. ಅಂದ್ರೆ ಅಷ್ಟು ಮಟ್ಟಿಗೆ ಒಂದೇ ದಿನದಲ್ಲಿ ಕಲೆಕ್ಷನ್ ಆಗಿತ್ತು. ಸುಮಾರು ಏನಿಲ್ಲ ಅಂದ್ರೂ ಕೂಡ 13 ರಿಂದ 14 ಕೋಟಿ ಹಣ ಒಂದೇ ದಿನ ಕಲೆಕ್ಷನ್ ಆಗಿತ್ತು. ಅಂದ್ರೆ ಯಾರಾದ್ರೂ ಒಬ್ರು ಸ್ಯಾಂಡಲ್ವುಡ್ ಅಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಯಾರಾದ್ರೂ ಒಬ್ರು ಇದ್ದಾರೆ ಅಂತಂದ್ರೆ ಅದು ದರ್ಶನ್ ಮಾತ್ರ. ದರ್ಶನ್ ಅವರ ಸಿನಿಮಾ ಯಾವಾಗಾದ್ರೂ ರಿಲೀಸ್ ಆಗಲಿ, ಮೊನ್ನೆ ಅಷ್ಟೇ ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆಯಿತು. ಕಲಾಸಿಪಾಳ್ಯ ಸಿನಿಮಾ ರಿಲೀಸ್ ಆದ ಒಂದು ಸಂದರ್ಭದಲ್ಲೂ ಕೂಡ ನೀವು ನಂಬಲ್ಲ, ಡೇ 1 ಅಲ್ಲಿ ಕಲಾಸಿಪಾಳ್ಯ ಸಿನಿಮಾಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಕ್ಕಿತ್ತು, ಅದಕ್ಕಿಂತ ಡಬ್ಬಲ್ ಆಗಿ ಸಿನಿಮಾಗೆ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು. ಅಂದ್ರೆ 5 ದಿನಗಳ ಮುಂಚಿತವಾಗಿ ಕಲಾಸಿಪಾಳ್ಯದ ಸಿನಿಮಾದ ಕಂಪ್ಲೀಟ್ ಟಿಕೆಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿರೋದು. ಅಂದ್ರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಇವತ್ತಿಗೂ ಕೂಡ ದರ್ಶನ್ ಅವರ ಮೇಲಿರುವಂಥದ್ದು. ಈಗ ಡೆವಿಲ್ ಸಿನಿಮಾ OTTಗೆ ಬರಲಿಕ್ಕೆ ಈಗ ಸಿದ್ಧವಾಗಿರುವಂಥದ್ದು. ಅಂದ್ರೆ ಸುಮಾರು ಇಲ್ಲಿವರೆಗೂ ಕೂಡ ಈ ಸಿನಿಮಾ 40 ಕೋಟಿ ಕಲೆಕ್ಷನ್ ಮಾಡಿರುವಂಥದ್ದು. ಅಂದ್ರೆ ಸಿನಿಮಾ ರಿಲೀಸ್ ಆಗಿ ಇಲ್ಲಿವರೆಗೂ ಕೂಡ 40 ಕೋಟಿ ಕಲೆಕ್ಷನ್ ಆಗಿದೆ. ಆದರೆ ಎಲ್ಲೂ ಕೂಡ OTTಗೆ ಯಾವಾಗ ಬರುತ್ತೆ ಅಂತೇಳಿ ಒಂದಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ರು. ಕಳೆದ 6 ತಿಂಗಳಿಂದಲೂ ಕೂಡ ಯಾವುದೇ ಒಂದು ಅಧಿಕೃತ OTT ಪ್ಲಾಟ್ಫಾರ್ಮ್ ಅಲ್ಲಿ ಡೆವಿಲ್ ಸಿನಿಮಾ ಕಂಡಿರಲಿಲ್ಲ. ಆದರೆ ಈಗ ಅಧಿಕೃತವಾಗಿ ZEE5 ಆ ಒಂದು OTT ಪ್ಲಾಟ್ಫಾರ್ಮ್ ಅಲ್ಲಿ ಈಗ ಆ ಒಂದು ಸಿನಿಮಾ ಕೂಡ ಈಗ ಬರ್ತಿರುವಂತಹದ್ದು. ಈಗ ಆ ಸಿನಿಮಾದ ಒಂದು ಶೀರ್ಷಿಕೆ ನಾನು ಬರ್ತಿದ್ದೀನಿ ಚಿನ್ನ ಎಂಬ ಸಾಲನ್ನ ಈಗ ZEE5 ಸಂಸ್ಥೆ ಈಗ ಬರೆದುಕೊಂಡಿರುವಂಥದ್ದು. ಒಂದು ಸ್ಪೆಷಲ್ ಒಂದು ಫೋಟೋವನ್ನು ಕೂಡ ರಿಲೀಸ್ ಮಾಡಲಾಗಿದೆ ZEE5 ಒಂದು OTT ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಹಾಗಾಗಿ ಯಾವಾಗ ಈ ಸಿನಿಮಾ ಬರುತ್ತೆ, ಯಾವ ಡೇಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ, ಯಾವಾಗ ಈ ಸಿನಿಮಾ ಬರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಇರುವಂಥದ್ದು. ಆದಷ್ಟು ಬೇಗ ಈ ಸಿನಿಮಾ ಮೇ ಬಿ ಈ ಮಂತ್ ಬರಲಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ಮಂತ್ ಅಂತೂ ಈ ಸಿನಿಮಾ ಬರುತ್ತೆ.
ಜೊತೆಗೆ ಇನ್ನ 2-3 ತಿಂಗಳ ಒಳಗಡೆ ದರ್ಶನ್ ಅವರು ಜೈಲಿನಿಂದ ರಿಲೀಸ್ ಆದರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟು ಆ, ಖಡಕ್ ಆಗಿ ನಿರ್ದೇಶನವನ್ನು ಕೊಟ್ಟಿದೆ. ಸುಮಾರು 60 ಪ್ರಮುಖ ಸಾಕ್ಷಿಗಳನ್ನ ನೀವು ವಿಚಾರಣೆ ಮಾಡಿ ಅಂತೇಳಿ ಕೆಳ ಹಂತದ ನ್ಯಾಯಾಲಯಕ್ಕೆ ಈಗ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಸೊ ಈ ಒಂದು ಸೂಚನೆ ಆಧಾರದ ಮೇಲೆ ಈಗಾಗಲೇ ಕೆಳ ಹಂತದ ನ್ಯಾಯಾಲಯ ಪ್ರತಿನಿತ್ಯ ಟ್ರಯಲ್ ಕೂಡ ಶುರು ಮಾಡಿರುವಂಥದ್ದು. ಜೊತೆಗೆ ಸಾಕ್ಷಿಗಳನ್ನ ವಿಚಾರಣೆಯನ್ನ ಕೂಡ ಮಾಡ್ತಿರುವಂಥದ್ದು. ಈಗಾಗಲೇ ಸಾಕ್ಷಿಗಳ ಅವರ ಹೇಳಿಕೆಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಈಗ ನ್ಯಾಯಾಲಯ ಕೂಡ ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಆದಷ್ಟು ಬೇಗ ಮ್ಯಾಕ್ಸಿಮಮ್ 2-3 ತಿಂಗಳ ಒಳಗಡೆ ಅವರು ದರ್ಶನ್ ಅವರು ರಿಲೀಸ್ ಆಗುವಂತ ಒಂದು ಸಾಧ್ಯತೆ ಕೂಡ ಇರುವಂತಹದ್ದು. ಸೊ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಅವರ ಒಂದು ನೆಚ್ಚಿನ ಸಿನಿಮಾ ಅವರ ಅಭಿಮಾನಿಗಳು ನೋಡುವಂತಹ ಒಂದು ಸಮಯ ಈಗ ಬಂದಿರುವಂತದ್ದು. ಡೆವಿಲ್ ಸಿನಿಮಾ ಜಿ5 OTT ಪ್ಲಾಟ್ಫಾರ್ಮ್ಗೆ ಬರ್ತಾ ಇದೆ. ಸೊ ಇನ್ನು ಡೇಟ್ ಕೂಡ ಅನೌನ್ಸ್ ಆಗಿಲ್ಲ. ಸೊ ಡೇಟ್ ಯಾವಾಗ ಆ ಸಂಸ್ಥೆಯವರು ಅನೌನ್ಸ್ ಮಾಡ್ತಾರೆ ಅದನ್ನು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕಂತೂ ಈ ಸಿನಿಮಾ OTTಗೆ ಬರ್ತಿರುವಂಥದ್ದು. ಸೊ ಯಾರ್ಯಾರು ಈ ಸಿನಿಮಾವನ್ನ ಡೆವಿಲ್ ಸಿನಿಮಾವನ್ನ ನೋಡಿಲ್ಲ, ಅವರ ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ಇನ್ನಿತರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಈ ಸಿನಿಮಾವನ್ನ ನೋಡಿ ಅಂತ ಹೇಳಿ ನಾನು ಇವತ್ತಿನ ಒಂದು ಈ ವಿಚಾರವನ್ನ ಮುಗಿಸ್ತಾ ಇದ್ದೀನಿ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.